ಹಾಯ್ ಫ್ರೆಂಡ್ಸ್, ಭಾರತ ಮತ್ತು ಇಂಗ್ಲೆಂಡ್ ಸೆಮಿಫೈನಲ್, ಎರಡನೇ ಸೆಮಿಫೈನಲ್ ವಾಂಖಾಡೆ ಕ್ರೀಡಾಂಗಣ ಮುಂಬೈಯಲ್ಲಿ ನಿನ್ನೆ ಮುಕ್ತಾಯವಾಗಿರುತ್ತದೆ. ಅದರಲ್ಲಿರುವಂಥ ಕೆಲವೊಂದು 10 ಪಾಯಿಂಟ್ಗಳಿಗೆ ತಮಗೆ ಹಂಚ್ಕೋತಾ ಇದ್ದೀನಿ. ನಿನ್ನೆ 499 ರನ್ ಟೋಟಲ್, ಎರಡು ಕಡೆ ಸೈಡ್ ಸೇರಿ ಭಾರತ 253 7 ವಿಕೆಟು, ಇಂಗ್ಲೆಂಡ್ 246 7 ವಿಕೆಟು, ಟೋಟಲು 499 ರನ್ನು. T20 ಕ್ರಿಕೆಟ್ ಇತಿಹಾಸದ ನಾಕೌಟ್ ಪಂದ್ಯದಲ್ಲಿ ಅತಿ ಹೆಚ್ಚು ರನ್ ಹೊಡೆದಂತಹ ಒಂದು ದಾಖಲೆಯಾಗಿರುತ್ತದೆ. ಎರಡನೇದು ಜಸ್ಪ್ರೀತ್ ಬುಮ್ರಾ ಅವರು ಈ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 500 ವಿಕೆಟ್ ಸಾಧನೆ ಮಾಡಿದ ಭಾರತದ 4ನೇ ಬಾಲರ್ ಆಗುತ್ತಾರೆ. ಮೊದಲೇದು ಕಪಿಲ್ ದೇವ್, ಸೆಕೆಂಡು ಜವಗಲ್ ಶ್ರೀನಾಥ್, ಥರ್ಡು ಜಹೀರ್ ಖಾನ್, ಫೋರ್ತು ಬುಮ್ರಾ ಅವರಾಗಿರ್ತಾರೆ ಅಂತ ಹೇಳ್ತಾ, ನಿನ್ನೆ 7 ರನ್ಗಳಿಂದ ಗೆದ್ದಿರೋದು ಒಂದು ವಿಶೇಷ ಏನಪ್ಪ ಅಂತಂದರೆ, MS ಧೋನಿ ಅವರು ರೋಹಿತ್ ಶರ್ಮಾ ಅವರೊಂದಿಗೆ ಅವ್ರ ಕುಟುಂಬದೊಂದಿಗೆ ಮ್ಯಾಚ್ ನೋಡಲು ಬಂದಿರುತ್ತಾರೆ. ಧೋನಿ ಅವರ ಲಕ್ಕಿ ನಂಬರ್, ಅವ್ರದ್ದು ಜೆರ್ಸಿ ನಂಬರ್ 7 ಆಗಿರುವುದರಿಂದ ಭಾರತದ ಗೆಲುವಿಗೂ ಧೋನಿ ಬಂದಿರೋದಕ್ಕೂ ಒಂದು ಸಂಬಂಧ ಇದೆ ಅಂತೇಳಿ ಅಭಿಮಾನಿಗಳು ಹೇಳ್ತಾರೆ. ಭಾರತ ಭಾರತ T20 ವಿಶ್ವಕಪ್ನಲ್ಲಿ 4ನೇ ಬಾರಿ ಫೈನಲನ್ನು ತಲುಪಿದೆ ಅಂತ ಮೊದಲ ರಾಷ್ಟ್ರ ಆಗಿರುತ್ತದೆ. ಕೇವಲ ಒಂದೇ ಒಂದು ಪಂದ್ಯ ಸೋತಿರೋದು ನಾವು ಫೈನಲಲ್ಲಿ 2014ರಲ್ಲಿ. ಅದು ಕೂಡ ಅದರಲ್ಲೂ ಒಂದು ದಾಖಲೆ ಮಾಡ್ತಾರೆ. ವಿರಾಟ್ ಕೊಹ್ಲಿ ಅವರು 77 ರನ್ ಹೊಡಿತಾರೆ. ಅದರಲ್ಲಿ ಕೇವಲ 3 ಡಾಟ್ ಬಾಲ್ ಮಾಡಿರ್ತಾರೆ. 47 ಬಾಲಲ್ಲಿ 77 ರನ್ ಹೊಡೆದು 3 ಡಾಟ್ ಬಾಲ್ ಆಗಿರುತ್ತೆ. ನೆಕ್ಸ್ಟು ಹಿಂದಿನ ದಿನ ಇವರು ಪಿನ್ ಅಲೆನ್ ಅವರು 4 ಬಾಲ್ ಡಾಟ್ ಮಾಡಿರ್ತಾರೆ. ಅದು ನಾಕೌಟ್ ಪಂದ್ಯನೇ. ಅದು ಒಂದು ದಾಖಲೆ ಅಂತ ಹೇಳಬೇಕು. ಅಲ್ಲಿ ಯುವರಾಜ್ ಸಿಂಗ್ ಅವರು 21 ಬಾಲಲ್ಲಿ 11 ರನ್ನು. ಭಾರತ ಸೋಲಿಗೆ ಅವರೇ ಕಾರಣ ಆಗಿದ್ದರು. ಅವತ್ತು ಕೇವಲ 130 ರನ್ ಭಾರತದ ಟಾರ್ಗೆಟು. ಸಂಘಕಾರ ಒಳ್ಳೆ ಬ್ಯಾಟಿಂಗ್ ಆಡಿ ಶ್ರೀಲಂಕಾ ಅವರು ಗೆದ್ದಿರ್ತಾರೆ. ಅದು ಬಿಟ್ಟರೆ ಎಕನಾಮಿಕ್ ಬಾಲರ್ 18ನೇ ಓವರಲ್ಲಿ ಬುಮ್ರಾ ಅವರು ಕೇವಲ 6 ರನ್ ನೀಡ್ತಾರೆ. ಈ ಓವರು ಮತ್ತು ಅಲ್ಲಿ 19ನೇ ಓವರು ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಕೇವಲ 9 ರನ್ ನೀಡಿ 1 ವಿಕೆಟ್ ಪಡೀತಾರೆ. ಇವೆರಡು ಓವರ್ಗಳು ಭಾರತದ ಇಂಗ್ಲೆಂಡ್ನ ಗೆಲುವನ್ನು ಭಾರತ ಕಸಿದುಕೊಂಡಿತಂತೆ ಹೇಳಬೇಕಾಗುತ್ತೆ. ಯಾಕಂದರೆ ನಿನ್ನೆ ಪಂದ್ಯದಲ್ಲಿ ಬುಮ್ರಾ ಹಾಗೂ ಹಾರ್ದಿಕ್ ಪಾಂಡ್ಯ ಅವರು ಮಾತ್ರ ಬಿಲೋ 10 ಎಕನಾಮಿ ಹಾಕಿದಂಥ ಎಲ್ಲ ಬಾಲರ್ಗಳು ಅಬವ್ 10 ಎಕನಾಮಿ ಇದ್ದರೆ, ಇವರಿಬ್ಬರು ಮಾತ್ರ. ಈ ಬುಮ್ರಾ ಅವರು 8.2, 9.5 ಹಾರ್ದಿಕ್ ಪಾಂಡ್ಯ ಅವ್ರದ್ದಿತ್ತು ಅಂತ ಹೇಳ್ಬೇಕಾಗುತ್ತೆ. ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಬರಬೇಕಾದ್ರೆ, ಸೂರ್ಯ ಅವರ ನಾಯಕತ್ವದಲ್ಲಿ ಭಾರತ ಆಡಿದಂಥ 51 T20 ಪಂದ್ಯದಲ್ಲಿ 41ನೇ T20 ಪಂದ್ಯ ಗೆಲುವು ಭಾರತದಾಗಿರುತ್ತದೆ. ಮೊದಲನೇದಾಗಿ ರೋಹಿತ್ ಶರ್ಮಾ ಅವರು 62 T20 ಪಂದ್ಯದ ನಾಯಕತ್ವ ವಹಿಸಿ 50 ಪಂದ್ಯಗಳನ್ನು ಗೆದ್ದಿರ್ತಾರೆ ಅಂತ ಹೇಳ್ಬೇಕಾಗುತ್ತೆ. ಇನ್ನು ನೆಕ್ಸ್ಟು ನಮ್ಮ ಬಾಪು ಅವರು 1947 ಭಾರತ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದರೆ, ಅಕ್ಷರ್ ಪಟೇಲ್ ಅವರು 2 ಅದ್ಭುತ ಕ್ಯಾಚ್, ಅವ್ರ ಪ್ರೀತಿಯಿಂದ ಬಾಪು ಅಂತ ಇರ್ತಾರೆ, ಅವರು ಕ್ಯಾಚ್ ಹಿಡಿದಿರೋದ್ರಿಂದ ಭಾರತ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ.